ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಸುರೇಶ್ ಬೆಳಗೆರೆ, ಸೈನ್ಸ್ ಸಿಟಿ ಚಳ್ಳಕೆರೆ. ಆತ್ಮೀಯ ವೀಕ್ಷಕರೇ, ಇಂದು ನಾವು ಚಳ್ಳಕೆರೆ ನಗರದ APMC ಮಾರುಕಟ್ಟೆಯಲ್ಲಿ ಈ ಬಾರಿ ಸಂಪೂರ್ಣ ಬರಗಾಲ ಆವರಿಸಿದ್ದು, ಈಗಾಗಲೇ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಶೇಂಗಾ APMC ಮಾರುಕಟ್ಟೆಗೆ ಬರಬೇಕಿತ್ತು. ಆದರೆ ಈ ಸರಿ ಸಂಪೂರ್ಣ ಮಳೆಯಿಲ್ಲದ ಕಾರಣ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದಿಂದ ಪಾವಗಡ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆದಂತಹ ಶೇಂಗಾ ಈಗಾಗಲೇ APMC ಮಾರುಕಟ್ಟೆಗೆ ಬಂದಿದೆ. ಆದರೆ ಈಗ ಎಷ್ಟು ಮಾರುಕಟ್ಟೆಗೆ ಪ್ರತಿ ವರ್ಷ ಎಷ್ಟು ಬರ್ತಿತ್ತು, ಈ ವರ್ಷ ಎಷ್ಟು ಬರ್ತಿದೆ ಮತ್ತು ಯಾಕೆ ಬೆಳೆ ಇಲ್ಲ ಅನ್ನೋದನ್ನು ರೈತರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಒಮ್ಮೆ ಕೇಳೋಣ ಬನ್ನಿ. ಇವತ್ತು ಎಲ್ಲಿಂದ ಬಂದಿದ್ದೀರಿ ನೀವು? ನಾನು ಪಾವಗಡ ತಾಲೂಕು ಏನು ಬೆಲೆ ಹೇಗಿದೆ ಮತ್ತು ಈ ಸರಿ ಬೆಳೆ ಹೆಂಗೆ ಬಂದಿದೆ? ಇಲ್ಲ ಸರ್, ಈ ಸತಿ ಬೆಳೆ ಏನು ಬಂದಿದೆ ಸರ್, ಸ್ವಲ್ಪ ಮಳೆ ಇಲ್ಲ, ಹೀಗಾಗಿ ನಾವು 60-70 ಗಂಟೆ ಬೆಳೆಯೋರು ಬರೀ ಒಂದು 20-20 ಗಂಟೆ ಬೆಳೆದು ಬಂದಿದ್ದೀವಿ. ಹೀಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ ಸರ್, ನೀರಿನ ಸಮಸ್ಯೆ, ಮಳೆ ಇಲ್ಲ, ಬೆಳೆ ಇಲ್ಲ, ಹಿಂಗಾಗಿ ಸರ್ ನಮ್ಮದು. ನಿಮ್ಮ ಹೆಸರು? ರಮೇಶ್ ಅಂತ, ಪಾವಗಡ. ಅದೇ ಸರ್, ಈ ವರ್ಷ ಮಳೆನೇ ಇಲ್ಲ, ಆದ್ದರಿಂದ ತುಂಬ ಶೇಂಗಾ ಬೆಳೆಯೋಕೆ ಆಗ್ತಾನೇ ಇಲ್ಲ. ಹಂಗಾಗ್ಬಿಟ್ಟು ನಾವು 100 ಚೀಲ ತಗೊಬರೋದು 10 ಚೀಲ ತಗೊಬಂದಿದ್ದೀವಿ ಇವತ್ತು. ಆದರೆ ಏನು ಮಾಡೋಕ್ಕಾಗ್ತಾಯಿಲ್ಲ, ಮಳೆ ಇಲ್ಲದ ಕಾರಣ ನೀರು ತುಂಬ ಕೂಲಿನಲ್ಲಿ ಜಾಸ್ತಿ ಆಯಿತು, ಗೊಬ್ಬರಗಳು ಸ್ವಲ್ಪ ಜಾಸ್ತಿ ಆಗವೆ, ಎಲ್ಲನೂ ಖರ್ಚು ಜಾಸ್ತಿ ಸರ್. ಇವತ್ತು ಮಾರುಕಟ್ಟೆಗೆ ನಾವು ಇಲ್ಲಿದ್ದೀವಿ. ಮಾರುಕಟ್ಟೆ ಏನು ಇವತ್ತು ಈ ಶೇಂಗಾ ಬಂದಿದೆ. ಜೊತೆಗೆ ಅಣ್ಣಾ ಹಜಾರೆ ಟಂಡರ್ದಾರ ಒಬ್ಬರು ಇದ್ದಾರೆ, ತಿಪ್ಪೇಸ್ವಾಮಿ ಅಂತ, ಅವರು ಮಾತಾಡ್ತೀನಿ. ಅವ್ರೇನು ಹೇಳ್ತಾರೆ ಕೇಳ ಬನ್ನಿ. ಪ್ರತಿ ವರ್ಷ ಇಷ್ಟೊತ್ತಿಗೆ ಎಷ್ಟು ಬಂದಿರೋದು ನಿಮಗೆ? ನಮಸ್ಕಾರ, ನನ್ನ ಹೆಸರು ತಿಪ್ಪೇಸ್ವಾಮಿ, ಅಣ್ಣಾ ಹಜಾರೆ ಟ್ರೇಡರ್ಸಿಂದ ಮಾತಾಡ್ತಿರೋದು ಸರ್. ಈ ಒಂದು ಸಮಯಕ್ಕೆ ಪ್ರತಿ ವರ್ಷ ಕೂಡ ಒಂದು 20,000ರಿಂದ 40,000 ತನಕ ನಮಗೆ 60,000 ಪಕ್ಕದ